Hi guys, so today we will go what is STP. ಸೊ ಎಸ್ ಟಿ ಪಿ ಅಂತಂದರೆ ಫಸ್ಟು ನಮ್ಮ ಅದರಲ್ಲಿ ಏನು ವಾಟರ್ ಅಂತಂದ್ರೆ ಏನು, ವೇಸ್ಟ್ ವಾಟರ್ ಡಿಫ್ರೆನ್ಸ್ ಏನು, ವೇಸ್ಟ್ ವಾಟರ್ ಡೊಮೆಸ್ಟಿಕ್ ವಾಟರ್, ಸೊ ಇದಕ್ಕೆಲ್ಲ ಡಿಫ್ರೆಂಟ್. ಸೊ ವಿಲ್ ಸ್ಟಡಿ ಒನ್ ಬೈ ಒನ್. ಓಕೆ, ವಾಟ್ ಇಸ್ ಎಸ್ ಟಿ ಪಿ ಅಂತಂದರೆ ಏನು? ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಅಂದರೆ ಈ ಸೀವೇಜ್ ಅಂತಂದ್ರೆ ಅರ್ಥ ಏನು? ಸೀವೇಜ್ ಅರ್ಥ ಅಂತಂದರೆ ಇವಾಗ ಮಳೆ ಬೀಳುತ್ತೆ, ಮಳೆ ಎಲ್ಲಿ ಬೀಳುತ್ತೆ? ಮಳೆಯಿಂದ ಬರ್ತಕ್ಕಂಥದ್ದೆಲ್ಲ ಭೂಮಿ ಮೇಲೆ ಬೀಳುತ್ತೆ. ಭೂಮಿಯಿಂದ ಗ್ರೌಂಡ್ ವಾಟರ್ ಕಂಟೆಂಟ್ ಏನು ಮಾಡುತ್ತೆ? ಮಿನರಲ್ಸು, ಸಮ್ ಕಂಟಾಮಿನೇಟ್ಸ್ ಮಟೀರಿಯಲ್ ತೊಗೊಂಡು ಏನು ಮಾಡ್ತದೆ? ರಿವರ್ಸಲ್ಲಿ ಹೋಗ್ತದೆ. ಸಮ್ ಡಿಸಾಲ್ವ್ಡ್ ಸಾಲಿಡ್ಸ್ ಪಾರ್ಟಿಕಲ್ಸ್ ತೊಗೊಳ್ತದೆ. ಅದನ್ನು ನಮ್ಮ ಮನುಷ್ಯರು ಏನು ಮಾಡ್ತಾರೆ? ರಿವರ್ಸು, ಲೇಕ್ಸು ಅಥವಾ ಯಾವುದನ್ನೇ ತೊಗೊಂಡು ರಿಯೂಸ್ ಮಾಡ್ತಾರೆ. ಆ ರಿಯೂಸ್ ಮಾಡಿ ಅಂದರೆ ಆ ವಾಟರ್ನ ತೊಗೊಂಡು ಮನುಷ್ಯ ಡಿಫ್ರೆಂಟ್ ಟೈಪ್ ಆಫ್ ಟಾಯ್ಲೆಟ್ಸ್, ಬಾತಿಂಗ್, ಕ್ಲೀನಿಂಗ್ ಇದೆಲ್ಲ ಯೂಸ್ ಮಾಡಿಕೊಂಡು ಮತ್ತೆ ಬಿಡ್ತಾನಲ್ಲ. ಅಂದರೆ ವಿ ಆರ್ ಕನ್ವರ್ಟಿಂಗ್ ವಾಟರ್ ಇಂಟು ವೇಸ್ಟ್ ವಾಟರ್. ಅಂದರೆ ಮನುಷ್ಯ ತೊಗೊಂಡು ಯೂಸ್ ಮಾಡಿರ್ತಕ್ಕಂಥ ವಾಟರ್ನ ನಾವು ಮತ್ತೆ ಬಿಡ್ತೀವನ, ದಟ್ ಈಸ್ ಕಾಲ್ಡ್ ವೇಸ್ಟ್ ವಾಟರ್, ದಟ್ ಈಸ್ ಕಾಲ್ಡ್ ಸೀವೇಜ್. ವಾಟರ್ ಕಂಟಾಮಿನೇಟೆಡ್ ಬೈ ಹ್ಯೂಮನ್ ಆ್ಯಕ್ಟಿವಿಟೀಸ್, ದಟ್ ಈಸ್ ಕಾಲ್ಡ್ ಸೀವೇಜ್. ಈ ಸೀವೇಜ್ನ ಹೆಂಗೆ ಟ್ರೀಟ್ ಮಾಡಬೇಕು? ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಾಲಜಿ ಇನ್ ದ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. So how? So like MBR, SBR, ASP, and rotated biological reactor, extended aeration, ಡಿಫ್ರೆಂಟ್ ಟೆಕ್ನಾಲಜೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವ ಥರ ಹೋಗೋಣ ಅಂತಂದರೆ ಎಸ್ ಟಿ ಪಿ ಹತ್ರ. ಇವಾಗ ಕಾಮನ್ ಎಕ್ಸಾಂಪಲ್ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ಇವಾಗ. ಸೊ ಎಕ್ಸಾಂಪಲ್ ನಿಮಗೆ ನಾನೇನು ಮಾಡ್ತೀನಿ, ಇವಾಗ ಒಂದು ಮಾರ್ಕ್ ಓಪನ್ ಮಾಡ್ತೀನಿ. ಸೊ ಜಸ್ಟ್ ನಿಮಗೂ ಗೊತ್ತಾಗಲಿ. ಫಾರ್ ಎಕ್ಸಾಂಪಲ್ ಇವಾಗ ಎಸ್ ಟಿ ಪಿ ಹತ್ರ ಇದೆ ನಮ್ಮ. ಫಾರ್ ಎಕ್ಸಾಂಪಲ್ ಇದೇ ಇವಾಗ ನಾನು ಎಕ್ಸಾಂಪಲ್ ಏನು ಮಾಡ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಸ್ ಟಿ ಪಿ ಯಾವ ಥರ ಬರುತ್ತೆ, ಎಲ್ಲಿಂದ ಕಂಟೆಂಟ್ ಆಗುತ್ತೆ ಅಂತ. ಸೊ ಸೀವೇಜ್ ಅಂತ ಏನು ಕಂಟೆಂಟ್ ಇಟ್ಕೊಳ್ಳುತ್ತೆ? ಸೀವೇಜು ನಮ್ಮದು ಟಾಯ್ಲೆಟ್, ಟ್ಯಾಪ್ ವಾಟರ್, ಬಾತ್ರೂಮ್, ಕಿಚನ್ ಇದೆಲ್ಲ ಪ್ರೊಡ್ಯೂಸ್ ಮಾಡ್ತಕ್ಕಂಥ ವೇಸ್ಟ್ ವಾಟರ್ನ ನಾವು ಸೀವೇಜ್ ಅಂತ ಕರಿತೀವಿ. ಆಲ್ ದ ಕಂಬೈನ್ಸ್ ವಿ ಕಾಲ್ಡ್ ಸೀವೇಜ್ ಅಲ್ವಾ. ಇವಾಗ ಸೀವೇಜ್ ಬಂತು, ಎಷ್ಟು ಸೀವೇಜ್ ಬೇಕು? ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ, ಫಾರ್ ಎಕ್ಸಾಂಪಲ್ ಐ ವಿಲ್ ಗೋ ವಿತ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ನಾನು ಆಫೀಸ್ ಬಿಲ್ಡಿಂಗ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇವೆಲ್ಲ ಬಿಡೋಣ. ಈಗ ಗೋಯಿಂಗ್ ಟು ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಈ ರೆಸಿಡೆನ್ಷಿಯಲ್ ಬಿಲ್ಡಿಂಗು 135 LPCD. ಅಂದರೆ ಒಬ್ಬ ಮನುಷ್ಯ 135 ಲೀಟರ್ ಪರ್ ಡೇ, 24 ಅವರ್ಸಲ್ಲಿ ಲೀಟರ್ ಪರ್ ಕೆಪಿಟ ಪರ್ ಡೇ. ಅರ್ಥಾತ್ ಅಂದರೆ 135 ಲೀಟ್ರ್ ಮನುಷ್ಯ ಯೂಸ್ ಮಾಡ್ತಾನೆ ಪರ್ ಡೇಗೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ಫ್ಯಾಮ್ಲೀಸ್ ಇದೆ ಅಂತ ತಿಳ್ಕೊಳ್ಳಿ. 100 ಫ್ಯಾಮ್ಲೀಸು ಒಂದು ಫ್ಯಾಮ್ಲಿಯಲ್ಲಿ 4 ಜನ ಇದ್ದಾರೆ. ಸೊ ನಾನು 100 ಇಂಟು 4 ಇಂಟು 100 ಫ್ಯಾಮ್ಲಿಯಲ್ಲಿ, ಒಂದು ಫ್ಯಾಮ್ಲಿಯಲ್ಲಿ ಅಂದರೆ 4 ಜನ. ಆ 4 ಜನರಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತಾನೆ? 135. ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಏನಂತ. ಸೊ ವಿಲ್ ಕ್ಯಾಲ್ಕುಲೇಟ್ ನಾವು 100 ಇಂಟು 135 ಇಂಟು 4 ಎಷ್ಟು ಬರುತ್ತೆ ಅವಾಗ? 54,000 ಲೀಟರ್ ಪರ್ ಡೇ. ಅಂದರೆ 54,000 ಲೀಟರ್ ಸೀವೇಜ್ ಜನರೇಟರ್ ಆಗ್ತಾ ಇದೆ. ಅಂದರೆ 54 KLD, ಕಿಲೋ ಲೀಟರ್ ಪರ್ ಡೇ. ಅಂದರೆ 100 ಜನ ಮೀನ್ಸ್ 100 ಫ್ಯಾಮ್ಲೀಸ್, ಒಂದು ಫ್ಯಾಮ್ಲಿ. ಸೊ ಒನ್ ಫ್ಯಾಮ್ಲಿ, ಫಾರ್ ಎಕ್ಸಾಂಪಲ್ ನನ್ನ ಫ್ಯಾಮ್ಲಿಯಲ್ಲಿ 4 ಜನ ಇದ್ದಾರೆ. ಈ ಒಬ್ಬ ಜನ ಏನು ಮಾಡ್ತಾನೆ? 135. ಇವಾಗ 4 ಇಂಟು 135 ಮಾಡಿದ್ರೆ ಸಮ್ ವ್ಯಾಲ್ಯೂ, ಈ 4 ಇಂಟು 135 ಇಂಟು ಸಮ್ ವ್ಯಾಲ್ಯೂ ಬರುತ್ತೆ. ಅದನ್ನೇ 100 ಫ್ಯಾಮ್ಲಿಗೆ ಎಷ್ಟಾಗುತ್ತೆ? ಅದು 54,000 ಲೀಟ್ರ್ ಪರ್ ಡೇ, ಮೀನ್ಸ್ 54 KL. 54 KLಲ್ಲಿ ನಮಗೆ ಸೀವೇಜ್ ಜನ್ರೇಟ್ ಆಗುತ್ತೆ. ಆ ಸೀವೇಜಲ್ಲಿ ಅರ್ಧ ಏನಾಗುತ್ತೆ? ಎವಾಪರೇಟ್ ಆಗುತ್ತೆ, ಸಮ್ ಲಾಸಸ್ ಆಗುತ್ತೆ. ಕನ್ಸಿಡರಿಂಗ್ ನಾವು 85% ಅಂತ ಹೇಳ್ಕೋಬೇಕು. 54ಗೆ 85% ಮಾಡಿದ್ರೆ, 54ಗೆ 85% ಮಾಡಿದ್ರೆ ಎಷ್ಟು? 54 ಬೈ 100 ಇಂಟು 85 ಮಾಡಿದ್ರೆ ಎಷ್ಟು ಬರುತ್ತೆ? 45.9.5 KL. ಸೊ ನಮ್ಮ ಟೋಟಲ್ ಕೆಪಾಸಿಟಿ ಎಷ್ಟು? 46. ಆರ್ ಸಮ್ ಯುಟಿಲಿಟೀಸ್, ಎಕ್ಸ್ಟ್ರಾ ಬಫರ್, ಶಾಕ್ ಲೋಡ್ ಟು ಪ್ರಿವೆಂಟ್, ಅದಕ್ಕೆ 50 KLD STP ಇಸ್ ರಿಕ್ವೈರ್ಡ್. ಅರ್ಥ ಆಯ್ತಾ?
ವೈಟ್ ಈಸ್ ರಿಕ್ವೈರ್ಡ್ 54 KLD, ವಾಟ್ ಈಸ್ 50 KLD, ಎಷ್ಟು ಬೇಕು ಪರ್ ಮನುಷ್ಯನಿಗೆ ಅಂತ. ನಾವು ಇವಾಗ ಸೀವೇಜ್, ಇವಾಗ ನಾನು ಸೀವೇಜು ಏನೇನು ಕಂಟೆಂಟ್ ಇಟ್ಕೊಳ್ಳುತ್ತೆ. ನಾವು ಸೀವೇಜ್ ಅಂತಂದೆ, ಸೀವೇಜಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್, ಈ ಆರ್ಗ್ಯಾನಿಕ್ ಮ್ಯಾಟರ್ ಅರ್ಥ ಏನು? ಆರ್ಗ್ಯಾನಿಕ್ ಮ್ಯಾಟರ್, ಇದು ಆರ್ಗ್ಯಾನಿಕ್ ಮ್ಯಾಟರ್, ಫೀಕಲ್ ಮ್ಯಾಟರ್, ಆರ್ಗ್ಯಾನಿಕ್ ಮ್ಯಾಟರ್, ನಮ್ಮದು ಯೂರಿನು ಇದೆಲ್ಲ ಬರುತ್ತಲ್ವಾ ಸೊ ದಟ್ ಈಸ್ ಕಾಲ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ವೈರಸ್ ಇರುತ್ತೆ, ಸಸ್ಪೆಂಡೆಡ್ ಸಾಲಿಡ್ಸ್ ಇರ್ತವೆ, ಸಮ್ ಡಿಫ್ರೆಂಟ್ ಕೆಮಿಕಲ್ಸ್ ಇರ್ತವೆ, ನೈಟ್ರೋಜನ್ ಆಗ್ಬೋದು, ಫಾಸ್ಫೋರಸ್ ಆಗ್ಬೋದು, ಆಯಿಲ್ ಕಂಟೆಂಟ್, ಗ್ರೀಸ್. ಸೊ ಇದೆಲ್ಲ ಕಂಟೆಂಟ್ ಆಫ್ ಸೀವೇಜ್. ಇದೇ ಸೀವೇಜ್ನ ನಾನು ಹೊರಗಡೆ ಬಿಟ್ಟರೆ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಪೊಲ್ಯೂಟ್ ಆಗುತ್ತೆ, ರಿವರ್ಸ್ ಪೊಲ್ಯೂಟ್ ಆಗುತ್ತೆ, ಲೇಕ್ಸ್ ಪೊಲ್ಯೂಟ್ ಆಗುತ್ತೆ, ದುರ್ವಾಸನೆ ಬರುತ್ತೆ. ಈ ಎಲ್ಲ ನಾನು ಬಿಟ್ಟಿರ್ತಕ್ಕಂಥದ್ದು ಮೇಲ್ಗಡೆ ಫಾರ್ಮ್ ಥರ ಲೇಯರ್ ಆಗಿ ಏನಾಗುತ್ತೆ, ಆಕ್ಸಿಜನ್ ಸಿಗಲ್ಲ ಫಿಶ್ಗೆ, ಫಿಶ್ನು ಸತ್ತೋಗ್ತವೆ. ಆ ಫಿಶ್ ಸತ್ತಿದ್ದು ನಾವು ತಿಂದರೆ ನಾವು ಸ್ಪ್ರೆಡ್ ಡಿಸೀಸ್ ತೊಗೊಳ್ತೀವಿ, ನಮಗೂ ಡಿಸೀಸ್ ಬರ್ತವೆ. ದ್ಯಾಟ್ಸ್ ವೈ ವಿ ನೀಡ್ ಟು ಟ್ರೀಟ್ ದ ಸೀವೇಜ್ ಟು ಬಿಫೋರ್ ಡಿಸ್ಚಾರ್ಜಿಂಗ್ ಇನ್ ಟು ದ ಲೇಕ್ ಆರ್ ವಾಟರ್ ಆರ್ ರಿಸರ್ವಾಯರ್ ಎನಿಥಿಂಗ್. ಓಕೆ, ಸೊ ಸೀವೇಜ್ ಬಿಟ್ಟರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ಸೊ ಅದಕ್ಕಂತಾನೆ ಸೊ ನಮಗೆ ಇವಾಗ ವಿಲ್ ಗೋ ವಿತ್ ಟೈಪ್ ಆಫ್ ವೇಸ್ಟ್ ವಾಟರ್. ಸೊ ಟೈಪ್ ಆಫ್ ವೇಸ್ಟ್ ವಾಟರ್ ವಿಲ್ ಗೋ. ವೇಸ್ಟ್ ವಾಟ್ರಲ್ಲಿ ನಾನಿವಾಗ ಏನು ಮಾಡ್ತೀನಿ, ವೇಸ್ಟ್ ವಾಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇಸ್ಟ್ ವಾಟರ್, ಇವಾಗ ಎಕ್ಸಾಂಪಲ್ ವೇಸ್ಟ್ ವಾಟರ್ ಅಂದ್ಕೊಳ್ಳಿ. ಈ ವೇಸ್ಟ್ ವಾಟರ್ ಯಾವ್ಯಾವು? ಡೊಮೆಸ್ಟಿಕ್ ವೇಸ್ಟ್ ವಾಟರ್. ಈ ಡೊಮೆಸ್ಟಿಕ್ ಅಂತಂದರೆ ಏನು? ಡೊಮೆಸ್ಟಿಕ್ ವಾಟರ್ ಅಂದರೆ ನಮ್ಮ ಹೌಸಿಂದ ಬರ್ತಕ್ಕಂಥದ್ದು, ಅಪಾರ್ಟ್ಮೆಂಟು, ವಿಲ್ಲಾಸು, ಸ್ಕೂಲ್ಸು, ಆಫೀಸು. ಸೊ ಇಲ್ಲಿ ಏನಾಗುತ್ತೆ, ಇದನ್ನು ಡೊಮೆಸ್ಟಿಕ್ ಸೀವೇಜ್ ವಾಟರ್ ಅಂತೇವೆ. ಅಂದರೆ ಮನೆಯಿಂದ ಬರ್ತಕ್ಕಂಥದ್ದು, ನಾವು ಪರ್ಸ್ನಲಾಗಿ ಯೂಸ್ ಮಾಡ್ತಕ್ಕಂಥದ್ದು. ಅಲ್ಲೇನು ಜಾಸ್ತಿ ಇರುತ್ತೆ? BOD ಅಂತಂದರೆ ಸೀವೇಜ್. ಈ ನಮ್ಮದು BOD ಅಂತಂದರೆ ಲೈಕ್ ಜನ್ರೇಟ್ರು ಸೀವೇಜ್ ಜಾಸ್ತಿ ಇರುತ್ತೆ, ಫೀಕಲ್ ಮ್ಯಾಟ್ರೆ ಇದು, ಸೊ ಅಮೋನಿಯಾ ಇದೆಲ್ಲ. ಓಕೆ, ಫುಡ್ ಜಾಸ್ತಿ ಇರ್ತದೆ ಇಲ್ಲಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಇಸ್ BOD ಆ್ಯಂಡ್ ವಾಟ್ ಇಸ್ COD. ಸೊ ವಿಲ್ ಗೋ ಒನ್ ಬೈ ಒನ್ ಕ್ಲಾಸಸ್, ಚಾಪ್ಟರ್ ವೈಸ್. ಫಸ್ಟ್ ವಿಲ್ ಗೋ ವಾಟ್ ಇಸ್ ವೈಟ್ ವಾಟರ್ ಅಂದರೆ ಏನು, ಸೀವೇಜ್ ಅರ್ಥ ಏನು, ಏನಕ್ಕೆ ಬೇಕು, STP, ಸೊ ಪರ್ ಡೇ ಎಷ್ಟು ಜನ ತೊಗೊಳ್ತಾರೆ, ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಟುಡೇ ಕ್ಲಾಸ್ ಅಲ್ವಾ. ಸೊ ನಾವು ಇವಾಗ BOD COD ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ವಿ ಕನ್ಸಿಡರ್ BOD. ಸೊ ಡೊಮೆಸ್ಟಿಕ್ ಸೀವೇಜ್ ಅಂದರೆ ಹೌಸಿಂದ ಬರ್ತದೆ ವಾಟ್ರು, ಅಪಾರ್ಟ್ಮೆಂಟ್, ಸ್ಕೂಲ್, ಆಫೀಸ್. ಸೊ ಇಲ್ಲೆಲ್ಲ BOD 200-300 mg per ಇರುತ್ತೆ. COD ಅದಕ್ಕಿಂತ ಇಂಟು 2 ಮಾಡಿದ್ರೆ 600, 400 to 600 ಇರುತ್ತೆ. ಸೊ ಇದಕ್ಕೆ ನಾವು STP ಮಾಡಬೇಕು. ನೆಕ್ಸ್ಟ್ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್. ಇಂಡಸ್ಟ್ರಿ ಅಂದರೆ ಏನು? ಅಲ್ಲೆಲ್ಲ ಬರೀ ನಿಮ್ಗೆ ರಿಲೀಸ್ ಆಗೋದೆ ಕೆಮಿಕಲ್ಸ್, ಆಕ್ಸಿಡಸ್. ಪ್ಯಾರಾಮ್ಯಾಥಟಿಕಲ್ ಇಂಡಸ್ಟ್ರಿಯಿಂದ ಹೋಗಿ, ಟೆಕ್ಸ್ಟೈಲಲ್ಲಿ ಹೋಗಿ, ಫುಡ್ ಪ್ರೊಸೆಸಿಂಗಲ್ಲಿ ಹೋಗಿ, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಹೋಗಿ, ಅಲ್ಲೆಲ್ಲ ಯೂಸ್ ಆಗೋದು ಏನಾಗುತ್ತೆ, ಕೆಮಿಕಲ್ಸ್ ರಿಲೀಸ್, ಟಾಕ್ಸಿಕ್ ಎಲಿಮೆಂಟ್ಸ್ ವಿಲ್ ರಿಲೀಸ್, ಟಾಕ್ಸಿಕ್ ಕೆಮಿಕಲ್ಸ್ ವಿಲ್. ಟು ಎಲಿಮಿನೇಟ್ ವಿ ನೀಡ್ ಟು ಇಂಟ್ರೊಡ್ಯೂಸ್ ETP, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಅರ್ಥ ಆಯ್ತಾ? ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ಗೆ. ಡೊಮೆಸ್ಟಿಕ್ ವಿಲ್ ಗೋ ವಿತ್ STP, ಇಂಡಸ್ಟ್ರಿಯಲ್ ವಿ ನೀಡ್ ಟು ಗೋ ETP. ಫಾರ್ ಸ್ಮಾಲ್ ಇಂಡಸ್ಟ್ರೀಸ್ ದೇರ್ ಇಸ್ ನೋ ಇಶ್ಯೂ. ಇಫ್ ಬಿಗ್ ಅಂತಂದರೆ ETP ಬೇಕೇ ಬೇಕು. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಕಮರ್ಷಿಯಲ್ ವೇಸ್ಟ್ ವಾಟರ್. ಈ ಕಮರ್ಷಿಯಲ್ ವೇಸ್ಟ್ ವಾಟರ್ ಹತ್ರ ಹೋಗೋಣ. ಇವಾಗ ಕಮರ್ಷಿಯಲ್ ಅಂತಂದರೆ ಏನು ಅರ್ಥ? ಕಮರ್ಷಿಯಲ್ ಅಂದರೆ ಏನು? ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಶಾಪಿಂಗ್ ಮಾಲ್ಸ್ ಇರ್ಬೋದು. ಇಲ್ಲಿಂದ ಏನು ಜಾಸ್ತಿ ಅರ್ಥ ಮಾಡಿ. ಹೋಟೆಲ್ಸಿಂದ ನಾನು ಊಟ ಮಾಡ್ತೀನಿ, ಊಟ ಚೆಲ್ತೀನಿ, ಅಲ್ಲಿಂದ ಫುಡ್ ಬರುತ್ತೆ. ಮೇನ್ ಫುಡ್ಗಿಂತ ಆಯಿಲ್ ಗ್ರೀಸ್ ಬರುತ್ತೆ ಜಾಸ್ತಿ. ಅಲ್ಲಿ ನಾನು ಫ್ಲೋರ್ ಕ್ಲೀನಿಂಗ್ ಮಾಡ್ಬೇಕಂತಂದರೆ ಡಿಟರ್ಜೆಂಟ್ಸ್, ಫ್ಲೋರ್ ಕ್ಲೀನಿಂಗ್ ವಾಟರ್, ಕೆಮಿಕಲ್ಸ್ ಇರ್ತಕ್ಕಂಥ ವಾಟರ್. ಸೊ ವಿ ನೀಡ್ ಟು ಎಲಿಮಿನೇಟ್ ಇಯರ್ ಆಯಿಲ್ ಆ್ಯಂಡ್ ಗ್ರೀಸ್ ಬಿಫೋರ್ ಡಿಸ್ಚಾರ್ಜಿಂಗ್ ಇನ್ ಟು ದ STP. ಓಕೆ, ಅರ್ಥ ಆಯ್ತಲ್ವಾ? ನಾನಿವಾಗ ಹೇಳಿದೆ ಪೊಲ್ಯೂಟೆಂಟ್ಸ್. ಇವಾಗ ಸೀವೇಜಲ್ಲಿ ನಾನು ಒಂದೊಂದು ಯೂಸ್ ಮಾಡಿದೆ. ವಾಟ್ ಇಸ್ BOD, ವಾಟ್ ಇಸ್ COD, ವಾಟ್ ಇಸ್ ಟೋಟಲ್ ಸಸ್ಪೆಂಡೆಡ್ ಸಾಲಿಡ್ಸ್, ವಾಟ್ ಇಸ್ ಟೋಟಲ್ ಡಿಸರ್ಟ್ ಸಾಲಿಡ್ಸ್. ವಿಲ್ ಗೋ ವಿತ್ ಒನ್ ಬೈ ಒನ್. ಸಸ್ಪೆಂಡೆಡ್ ಸಾಲಿಡ್ಸ್ ಅಂದರೆ ಏನು? ಸಸ್ಪೆಂಡ್ ಅಂತಂದರೆ ಏನು? ಬೀಳೋದು ಒಳಗಡೆ. ಇವಾಗ ನಮ್ಮ ಕಣ್ಣಿಗೆ ವಾಟ್ರಲ್ಲಿ ಬಿದ್ದಾಗ ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನ ವಿಸಿಬಲ್ ಪಾರ್ಟಿಕಲ್ ಫ್ಲೋಟಿಂಗ್ ಇನ್ ದ ವಾಟರ್ ವಿ ಕಾಲ್ ಸಸ್ಪೆಂಡೆಡ್ ಸಾಲಿಡ್ಸ್.
ಸ್ಯಾಂಡ್ ಹಾಕ್ತಿರ ಒಳಗಡೆ, ಎಕ್ಸಾಂಪಲ್ ಉಸುಕು, ಅದನ್ನು ಒಳಗಡೆ ಬಿಟ್ಟರೆ ಒಳಗಡೆ ಇರುತ್ತೆ, ಎಲೆ ಮೇಲೆ ತೇಲುತ್ತೆ, ದಿಸ್ ಈಸ್ ಸಸ್ಪೆಂಡೆಡ್. ಹೇರ್ ಮೇಲೆ ತೇಲುತ್ತೆ, ಸಸ್ಪೆಂಡೆಡ್. ಫುಡ್ ಪಾರ್ಟಿಕಲ್ಸ್ ಒಂದೊಂದು ತೇಲುತ್ತೆ, ಒಂದು ಒಳಗಡೆ ಹೋಗುತ್ತೆ. ಆಯಿಲ್ ಇದ್ದರೆ ಮೇಲ್ಗಡೆ ತೇಲುತ್ತೆ, ಪೇಪರ್ ತೇಲುತ್ತೆ, ಪ್ಲಾಸ್ಟಿಕ್ ಒಂದೊಂದು ಒಳಗಡೆ ಹೋಗುತ್ತೆ, ಒಂದು ಮೇಲ್ಗಡೆ. ಸೊ ವಿಸಿಬಲ್ ಪಾರ್ಟಿಕಲ್ಸ್ ಫ್ಲೋಟಿಂಗ್ ಇನ್ ವಾಟರ್ ವಿ ಕಾಲ್ ಸಸ್ಪೆಂಡೆಡ್ ಸಾಲ್ಟ್ಸ್. ಈ ಸಸ್ಪೆಂಡೆಡ್ ಸಾಲ್ಟ್ಸ್ನ ಹೆಂಗೆ ರಿಮೂವ್ ಮಾಡಬೇಕು ಅಂತ ನಿಮ್ಮ ಕ್ವಶನ್. ಇವಾಗ ನಾನೇನು ಮಾಡ್ತೀನಿ, ಸ್ಯಾಂಡ್ ಇರುತ್ತೆ, ಅದನ್ನು ನಾನು ಕೈ ಹಾಕಿ ಬಕೆಟಲ್ಲಿ ಸ್ಯಾಂಡ್ ಹಾಕಿರ್ತೀನಿ, ಕೈ ಹಾಕಿ ತೆಗಿಬೋದು ನಾನು. ಹೇರ್ ಇರುತ್ತೆ, ಮೇಲ್ಗಡೆಯಿಂದ ಜಾನ್ಕೊಂಡು ತೆಗಿಬೋದು ನಾನು. ಪೇಪರ್ ಬಿದ್ದಿರುತ್ತೆ, ಕೈ ಮೇಲ್ಗಡೆ ತೆಗಿಬೋದು. ಇದನ್ನು ಥ್ರೂ ಮ್ಯಾನ್ಯುವಲ್, ಥ್ರೂ ಸೆಡಿಮೆಂಟೇಷನ್, ಥ್ರೂ ಸ್ಕ್ರೀನಿಂಗ್, ಅಂದರೆ ಈ ಸ್ಕ್ರೀನ್ ಮಾಡಿ ನಾವು ತೆಗಿಬೋದು ಸಸ್ಪೆಂಡೆಡ್ ಸಾಲ್ಟ್ಸ್. ನೆಕ್ಸ್ಟ್ ವಿಲ್ ಗೋ ವಿತ್ ಡಿಸಾಲ್ವ್ಡ್ ಸಾಲ್ಟ್ಸ್. ಈ ಡಿಸಾಲ್ವ್ಡ್ ಅಂದರೆ ಏನು, ಇಲ್ಲೇ ಅರ್ಥ ಇದೆ. ಡಿಸಾಲ್ವ್ ಒಳಗಡೆ ಬಿದ್ದಿದೆ, ಕಾಣ್ತಾ ಇಲ್ಲ ನಮಗೆ, ದಟ್ ಈಸ್ ಕಾಲ್ಡ್ ಡಿಸಾಲ್ವ್ಡ್. ಇನ್ವಿಸಿಬಲ್ ಸಬ್ಸ್ಟೆನ್ಸಸ್ ಡಿಸಾಲ್ವ್ಡ್ ಇನ್ ವಾಟರ್ ವಿ ಕಾಲ್ ಡಿಸಾಲ್ವ್ಡ್ ಸಾಲಿಡ್ಸ್. ಇವಾಗ ಸಾಲ್ಟ್ ಹಾಕಿರ್ತೀನಿ, ಸಕ್ಕರೆನೂ ಹಾಕಿರ್ತೀನಿ ಅಂತ ತಿಳ್ಕೊಳ್ಳಿ, ಅದೇನಾಗುತ್ತೆ, ಒಳಗಡೆ ಅದು ಬಿರುತ್ತೆ, ನಮಗೆ ಕಾಣಲ್ಲ. ದಟ್ ಇಸ್ ಕಾಲ್ಡ್ ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್. ಈ ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ ರಿಮೂವ್ ಮಾಡ್ಬೇಕಂದ್ರೆ ಏನು, STPL ಟೋಟಲ್ ಡಿಸಾಲ್ವ್ಸ್ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಸೊ ವಿ ನೀಡ್ ಟು ಗೋ ವಿತ್ RO, ರಿವರ್ಸ್ ಆಸ್ಮಾಸಿಸ್. ವಿಲ್ ಗೋ, ದಟ್ ಇಸ್ ಬಿಗ್ ಚಾಪ್ಟರ್, ಅದು 1 by 1 ಹೋಗೋಣ ಹೇಗಂತ, ಅರ್ಥ ಆಯ್ತಲ್ವ. ಇವಾಗ ನಾನು ನಿಮ್ಗೊಂದು ಯೂಸ್ ಹೇಳ್ತೀವಿ, ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತಂದರೆ ಏನು. ಅವಾಗೇ ಕೇಳಿದೆ ಆರ್ಗ್ಯಾನಿಕ್, ನಾನು ಎಲ್ಲ ಹೇಳಿದೆ ನಮ್ಮದು ಈ ಸೀವೇಜು ಎಲ್ಲ ಬರೋದು ಅಂತ. ಅದನ್ನೇ ವುಮೆನ್ ವೇಸ್ಟ್ ನಮ್ಮ ಇರ್ತಕ್ಕಂಥದ್ದು, ಈ ಫುಡ್ ವೇಸ್ಟ್, ಸೋಪ್ ಯೂಸ್ ಮಾಡ್ತಕ್ಕಂಥದ್ದು, ಆಯಿಲು, ಈ ಡಿಟರ್ಜೆಂಟ್ಸು, ಇದನ್ನು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಕರಿತೀವಿ. ಇದನ್ನೇ ಬ್ಯಾಕ್ಟೀರಿಯಾಗೆ ಬೇಕು, ಸೇಮ್ ಇದನ್ನೇ ಬ್ಯಾಕ್ಟೀರಿಯಾಗೆ ಬೇಕು ಫುಡ್ಡು. ಇವಾಗ ಮನುಷ್ಯ ಅಂದ್ಕೊಳ್ಳಿ, ನಮಗೆ ಊಟ, ಅನ್ನ ಬೇಕು, ಸಾಂಬಾರು ಬೇಕು, ನೀರು ಬೇಕು, ಬೀರ್ ಬೇಕು, ಡಿಫ್ರೆಂಟ್ ಟೈಪ್ ಆಫ್ ಇದು. ನಾನಿವಾಗ ಫುಡ್ ಅಂದ್ಕೊಳ್ಳಿ, ಅನ್ನ ಆಯಿತು, ಆಯಿಲ್ ಅಂದ್ಕೊಳ್ಳಿ ಅಂದರೆ ನೀರಾಯಿತು, ಡಿಟರ್ಜೆಂಟ್ ಸ್ನಾನ ಮಾಡಿದೆ, ಸೋಪ್ ಬಂತು. ಸೊ ಇದೆಲ್ಲ ಈ ಫುಡ್ ಇದೆ ಅಲ್ವಾ, ನನಗೆ ಫುಡ್ ಬೇಕು ನನಗೆ ತಿನ್ನೋಕ್ಕಂದರೆ ನಾನು ಬ್ಯಾಕ್ಟೀರಿಯಾ, ಆ ಫುಡ್ ತಿಂದರೆ ನಾನು ಬದುಕ್ತೀನಿ. ಫುಡ್ ಎಲ್ಲ ಅಂದರೆ ಬ್ಯಾಕ್ನ ಸತ್ತೋಗ್ತೀನಿ. ಸೊ ಸೇಮ್ ಬ್ಯಾಕ್ಟೀರಿಯಾ ಕೂಡ ಇದು ಮೇನ್ ಸೋರ್ಸ್ ಆಫ್ ಫುಡ್ ಟು ಡಿಗ್ರೇಡ್ ದ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗ್ಬೇಕಂದ್ರೆ. ಸೊ ಮನುಷ್ಯ ಹೆಂಗಿದ್ದಾನೆ, STP ಹೆಂಗೆ ಮನುಷ್ಯ ಅಂತ ರನ್ ಆಗ್ತಾಯಿದೆ, ಹಂಗೆ ಕೂಡ STP ಕೂಡ ರನ್ ಆಗ್ತದೆ. ನಾನು ಹೇಳ್ತೀನಿ ಇವಾಗ BOD ಅಂದರೆ ಏನು. ವಾಟ್ ಇಸ್ BOD? ಆಕ್ಸಿಜನ್, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಎಕ್ಸಾಂಪಲ್ ಇಮ್ಯಾಜಿನ್, ಇವಾಗ ಬ್ಯಾಕ್ಟೀರಿಯಾನೇ ವರ್ಕರ್ಸ್, ಈಗ ಒಂದು ಫ್ಯಾಕ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ, ಒಂದು ಫ್ಯಾಕ್ಟ್ರಿ. ಓಕೆ, ಈ ಒಂದು ಫ್ಯಾಕ್ಟ್ರಿಯಲ್ಲಿ ಬ್ಯಾಕ್ಟೀರಿಯಾದವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕೆಲಸ ಏನು, ಈ ಬರ್ತಕ್ಕಂಥ ಆರ್ಗ್ಯಾನಿಕ್ ವೇಸ್ಟ್ನ ತಿನ್ನೋದು. ಜಾಸ್ತಿ ಬಂದಿದೆ ಆರ್ಗ್ಯಾನಿಕ್ ವೇಸ್ಟು, ನನಗೆ ಜಾಸ್ತಿ ಬಂದಿದೆ ಆರ್ಗ್ಯಾನಿಕ್ ವೇಸ್ಟ್. ಅವಾಗ ಏನು ಮಾಡಬೇಕು, ಜನ ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು. ಅವಾಗ ಅವ್ರು ಎಫಿಷಿಯೆಂಟ್ ವರ್ಕ್ ಮಾಡ್ಬೇಕಂದ್ರೆ ಬ್ಯಾಕ್ ಎಂಡ್ ಸಪೋರ್ಟ್ ಬೇಕು. ಬ್ಯಾಕ್ ಎಂಡ್ ಸಪೋರ್ಟ್ ಅಂದರೆ ಆಕ್ಸಿಜನ್ ಬೇಕು. ಅದಕ್ಕೆ ನಮಗೆ ಹೆಂಗೆ ಸ್ಯಾಲ್ರಿ ಜಾಸ್ತಿ ಬೇಕು, ಅದು ಕೂಡ ಆಕ್ಸಿಜನ್ ಬೇಕು. ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟ್ರ್ ಇದ್ದರೆ ಜಾಸ್ತಿ ಆಕ್ಸಿಜನ್ ಬೇಕು ಕೆಲಸ ಮಾಡೋಕ್ಕೆ, ಅದಕ್ಕೆ ಡಿಗ್ರೇಡ್ ಮಾಡೋಕ್ಕೆ. ನಾನು ಕಲ್ಲು ಹೊಡಿಬೇಕಂದ್ರೆ ಜಾಸ್ತಿ ಪವರ್ ಆಗಬೇಕು, ಕಲ್ಲು ಹೊಡಿಬೇಕಂದ್ರೆ ನಾನು ಎಷ್ಟು ಹೊಡಿತೀಯೋ ಅಷ್ಟು ಪ್ರೆಷರಿಂದ ಹೊಡಿತೀಯೋ ಅಷ್ಟದು ಬ್ರೇಕ್ ಆಗ. ಹಾಗೆ ಆ ಆರ್ಗ್ಯಾನಿಕ್ ಮ್ಯಾಟ್ರನ್ನ ತಿನ್ನಬೇಕಂದ್ರೆ ನಮ್ಗೆ ಅದಕ್ಕೆ ಆಕ್ಸಿಜನ್ ಬೇಕು. ಎಷ್ಟು ಆಕ್ಸಿಜನ್ ಬೇಕು ಅಷ್ಟೇ ಆರ್ಗ್ಯಾನಿಕ್ ಮ್ಯಾಟ್ರ್ ಡಿಗ್ರೇಡ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಆಕ್ಸಿಜನ್ ಡಿಮ್ಯಾಂಡ್ ಫಾರ್ ಬ್ಯಾಕ್ಟೀರಿಯಾ. ದ ಮೋರ್ ಆರ್ಗ್ಯಾನಿಕ್ ವೇಸ್ಟ್ ಪ್ರೆಸೆಂಟ್, ದ ಮೋರ್ ಆಕ್ಸಿಜನ್ ದೇ ವಿಲ್ ಕನ್ಸ್ಯೂಮ್. ಅಂದರೆ ಫ್ಯಾಕ್ಟ್ರಿಯಲ್ಲಿ ಬ್ಯಾಕ್ಟೀರಿಯಾ ಇರ್ತವೆ, ಅದ್ರ ಕೆಲಸ ಆರ್ಗ್ಯಾನಿಕ್ ವೇಸ್ಟ್ನ ತಿನ್ನೋದು. ಆ ತಿನ್ನೋಕ್ಕಿಂತ ಅದಕ್ಕೆ ಚೆನ್ನಾಗಿ ತಿನ್ನು, ವರ್ಕ್ ಎಫಿಷಿಯೆಂಟ್ಲಾಗಿ ಮಾಡ್ಬೇಕಲ್ವಾ, ಅದಕ್ಕೆ ಆಕ್ಸಿಜನ್ ಬೇಕು. ಜಾಸ್ತಿ ಬಂದರೆ ಜಾಸ್ತಿ ಆಕ್ಸಿಜನ್ ಬೇಕು. ಅದಕ್ಕೆ ದ ಮೋರ್ ಆರ್ಗ್ಯಾನಿಕ್ ವೇಸ್ಟ್ ಪ್ರೆಸೆಂಟ್, ದ ಮೋರ್ ಆಕ್ಸಿಜನ್ ಡಿಮ್ಯಾಂಡ್ ದೇ ವಿಲ್ ಕನ್ಫ್ಯೂಸ್. ದಟ್ ಡಿಮ್ಯಾಂಡ್ ವಿ ಕಾಲ್ಡ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಮೀನ್ಸ್ BOD. ಅರ್ಥ ಆಯ್ತಲ್ವಾ BOD? ಎನಿ ಡೌಟ್? ನೋ? ಸೊ ವಿಲ್ ಗೋ ವಿತ್ ಎಕ್ಸಾಂಪಲ್. ನಾನೇನು ಮಾಡ್ತೀನಿ, ಇವಾಗ ಸ್ಯಾಂಪಲ್ A, ಇವಾಗ ಎಕ್ಸಾಂಪಲ್ ಸ್ಯಾಂಪಲ್ A ತೊಗೊಳ್ಳಿ. ಈ ಸ್ಯಾಂಪಲ್ A ಆರ್ಗ್ಯಾನಿಕ್ ಮ್ಯಾಟ್ರ್ ಮೀನ್ಸ್ ನಾವು ಹ್ಯೂಮನ್ ವೇಸ್ಟು, ಈ ಸಸ್ಪೆಂಡೆಡ್ ಸಾಲಿಡ್ಸು, ಪ್ಲಸ್ ನಾನು ಏನು ಹೇಳಿದ್ದೆ, ವೈರಸ್ಸು, ಬ್ಯಾಕ್ಟೀರಿಯಾ, ಈ ಡಿಟರ್ಜೆಂಟ್ಸು, ರೆಸಿಡೆನ್ಷಿಯಲ್ ಆಯಿಲು, ಇವೆಲ್ಲ. BOD ಏನಿದೆ 20 mg/L, 20
mg/L ಇವು 20 mg ಇದೆ. ನಾನು ಸ್ಯಾಂಪಲ್ ಬಿ ತೊಗೊಳ್ತೀನಿ. ಓಕೆ, ಸ್ಯಾಂಪಲ್ ಬಿ. ಇವಾಗ ಸ್ಯಾಂಪಲ್ ಬಿ, ಈ ಸ್ಯಾಂಪಲ್ ಬಿಯಲ್ಲಿ ಬಿ ಒ ಡಿ ಏನಿದೆ 300 mg/L. 300 mg/L ಅಂದರೆ ಜಾಸ್ತಿ ಆರ್ಗಾನಿಕ್ ಮ್ಯಾಟ್ರ್ ಇರೋದು ಯಾವುದರಲ್ಲಿ? ಎ ಅಲ್ಲ ಅಥವಾ ಬಿ? ಎ ಹೇಳಿದ್ದು ನಾನು 20 ಹೇಳಿದ್ದೀನಿ, ಬಿ ಇರೋದು 300. ಅಂದರೆ ಬಿಯಲ್ಲಿ 300 mg/L ಇದೆ. ಅಂದರೆ ಜಾಸ್ತಿ ಕಲುಷಿತಗೊಂಡಿದ್ದು ಬಿ, ಸ್ಯಾಂಪಲ್ ಬಿ. ಅಂದರೆ ಇಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವಿಲ್ ಗೋ ವಿತ್ COD. ವಾಟ್ ಇಸ್ COD? You learn OD in BOD. What is COD? B in place of C. A, B, C. Alva? So we'll go with COD. What is COD? ಎಲ್ಲ ಬ್ಯಾಕ್ಟೀರಿಯಾ ಕೂಡ, ಯಾವುದೇ ಬ್ಯಾಕ್ಟೀರಿಯಾ ಆಗಲಿ, ಎಲ್ಲ ಪೊಲ್ಯೂಟನ್ಸ್ನ ಬ್ರೇಕ್ ಮಾಡೋಕ್ಕಾಗಲ್ಲ. ಏನಕ್ಕಾಗಲ್ಲ? ಇಟ್ ಇಸ್ ಅ ಕ್ವಶನ್. ಸೀವೇಜ್, ಈ ನಮ್ಮದು ಹ್ಯೂಮನ್ ವೇಸ್ಟ್ನ ನಮ್ಮ BOD ರಿಮೂವ್ ಮಾಡುತ್ತೆ. ಇವಾಗ ಬರುತ್ತೆ ಟಾಕ್ಸಿಕ್ ಎಲಿಮೆಂಟ್ಸ್, ಕೆಮಿಕಲ್ಸ್, ಇದನ್ನು ರಿಮೂವ್ ಮಾಡೋಕ್ಕೆ COD. ಸೊ ಇಟ್ ಕ್ಯಾನ್ ಡಿಗ್ರೇಡ್ ಬೋತ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್. ಅಂದರೆ ಇವಾಗ ಯಾವ ಒಂದು ಬ್ಯಾಕ್ಟೀರಿಯಾ ಇದ್ದರೆ ಅದು ಸೀವೇಜ್ ಇದು ಬಂದರೆ ಸೀವೇಜ್ ತಿಂತದೆ. ಇವಾಗ ನಾನು ಬರ್ತಕ್ಕಂಥ ಕೆಮಿಕಲ್ಸ್ನ ತಿನ್ಬೇಕಲ್ವಾ, ಅದನ್ನು ಬ್ಯಾಕ್ಟೀರಿಯಾ ಇದು ಮಾಡೋಕ್ಕೆ ಏನಾಗುತ್ತೆ COD ಅಂತಾರೆ. ಸಮ್ ಕೆಮಿಕಲ್ಸ್ ರಿಕ್ವೈರ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. That is called the amount of oxygen needed for chemically oxidize the pollutants. We call chemical oxygen demand. ಅಂದರೆ ಕೆಮಿಕಲಿಂದ ತಗೊಂಡು ಟ್ರೀಟ್ ಮಾಡೋಕ್ಕೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತವಾ? ಓಕೆ, ಸೊ ಈ BOD COD ಭಾಳ ಡಿಫ್ರೆನ್ಸ್ ಇರುತ್ತೆ. BOD ಕಡಿಮೆ ಇದ್ದರೆ COD ಜಾಸ್ತಿ ಇರುತ್ತೆ. ನೆಕ್ಸ್ಟು TSS, ಟೋಟಲ್ ಸಸ್ಪೆಂಡೆಡ್ ಸಾಲ್ಟ್ಸ್. ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ದಿಸ್ ಇನ್ಕ್ಲೂಡ್ ಸಾಯಿಲು, ಸ್ಯಾಂಡು, ಸ್ಲಜ್ಜು, ಪೇಪರ್, ಪ್ಲಾಸ್ಟಿಕ್ಸ್. ಇವೆಲ್ಲ ಏನಾಗುತ್ತೆ, ಇದಕ್ಕೆ ರೀಸನ್ ಏನಕ್ಕಪ್ಪ ಅಂದರೆ ಈ TSS ಜಾಸ್ತಿ ಇದ್ದರೆ ಕಲುಷಿತ, ಅಂದರೆ ಕಣ್ಣಿಗೆ ಕಾಣಲ್ಲ, ವಾಟರ್ ಕ್ವಾಲಿಟಿ ಸೆಟ್ಲಿಂಗ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಈ TSS. ಈ TDS ಹೇಳಿದೆ, ಈ ಸಾಲ್ಟು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್ಸ್ ಇವು ಸೆಟಲ್ನೂ ಆಗಲ್ಲ, ಡಿಸಾಲ್ವ್ ಆಗ್ತವೆ ಒಳಗೆ. ಸೊ ಇದು ರಿಮೂವ್ ಮಾಡ್ಬೇಕಂತಂದರೆ ವಿಲ್ ಗೋ ವಿತ್ RO ಪ್ಲ್ಯಾಂಟ್. ನೆಕ್ಸ್ಟ್ ವಿಲ್ ಗೋ. ಇವಾಗ ನಿಮಗೆ ಕ್ಲಾರಿಟಿ ಗೊತ್ತಾಯಿತು. ನಾನು ಜಸ್ಟ್ ಇಂಪಾರ್ಟೆಂಟ್ COD, BOD, TSS, TDS, ಸಸ್ಪೆಂಡೆಡ್ ಸಾಲಿಡ್ಸ್, ಯಾವ ವಾಟ್ರು, ಯಾವ STP, ಏನು ಡಿಫ್ರೆಂಟ್ ಟೈಪ್ ಆಫ್ STP ಅಂತ ಇವತ್ತು ನಾವು ಕಲ್ತ್ಕೊಂಡೇವೆ. ಕರೆಕ್ಟ್ ಅಲ್ವಾ? ಸೊ ನಾವು ಇವಾಗ ಈ ನಮ್ಮ PDF ಇದೆ, ಈ PDF ಇಂದನೇ ಹೋಗೋಣ. ಫಾರ್ ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಅಂದರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಬಿಲ್ಡಿಂಗ್ ಸಪ್ರೇಟ್ ಕ್ಯಾಟಗರಿ. ರೆಸಿಡೆನ್ಷಿಯಲ್ ಬೇರೆ, ಕಮರ್ಷಿಯಲ್ ಬೇರೆ, ಎಜುಕೇಷನಲ್ ಬೇರೆ, ಇನ್ಸ್ಟಿಟ್ಯೂಷನ್ ಬೇರೆ, ಇಂಡಸ್ಟ್ರಿಯಲ್, ಹೋಟೆಲ್ಸ್, ಹಾಸ್ಪಿಟಲ್ಸ್. ಇವಾಗ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ, ಈ ಈ ಡಿಫ್ರೆಂಟ್ ಟೈಪ್ ಆಫ್ ಬಿಲ್ಡಿಂಗ್, ಡಿಫ್ರೆಂಟ್ ಆಫ್ ಕ್ಯಾಟಗರಿ LPCD ಕೊಟ್ಟಿದೆ. ಓಕೆ, ಸೊ ನಾನೇನು ಮಾಡ್ತೀನಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಇವಾಗ ನನ್ನ ಮನೆ ಇದೆ, ನಾನೇನು ಮಾಡ್ತೀನಿ, 135 ಲೀಟ್ರ್ ಜಾಸ್ತಿ ಯೂಸ್ ಮಾಡ್ತೀನಿ. ಅಂದರೆ ನಾನು ಕಿಚನ್ಗೆ ಯೂಸ್ ಮಾಡ್ತೀನಿ, ಸ್ನಾನಕ್ಕೆ ಯೂಸ್ ಮಾಡ್ತೀನಿ, ವಾಶ್ರೂಮ್ಗೆ ಯೂಸ್ ಮಾಡ್ತೀನಿ, ಸಿಂಕಿಗೆ ಯೂಸ್ ಮಾಡ್ತೀನಿ, ಫ್ಲಶಿಂಗ್ ಯೂಸ್ ಮಾಡ್ತೀನಿ ಜಾಸ್ತಿ. ಅದಕ್ಕೆ ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ 135. ಇವಾಗ ಆಫೀಸ್ ಬಿಲ್ಡಿಂಗಲ್ಲಿ 45 LPCD ಪರ್ ಎಂಪ್ಲಾಯ್ ಇದೆ. 45 LPCD. ಆಫೀಸಲ್ಲಿ ಏನು ಕೆಲಸ ಇದೆ, ನಮ್ಗೆ ಟಾಯ್ಲೆಟ್ ಹೋಗ್ತೀವಿ, ಏನಾದರೂ ಬಂದರೆ ಟೂಗೆ ಹೋಗ್ಬಿಡ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಸೊ ಅದಕ್ಕೆ ಇರೋದು ಕಡಿಮೆ. ಸೇಮ್ ಇನ್ಸ್ಟಿಟ್ಯೂಷನ್ ಕೂಡ ಅದೇ ಸೇಮ್ ಪರ್ ಸ್ಟೂಡೆಂಟ್ 45. ಈ ಹೋಟೆಲಲ್ಲಿ ಏನಾಗುತ್ತೆ, ಹೋಟೆಲಲ್ಲಿ ಎಲ್ಲ ದೊಡ್ಡ ದೊಡ್ಡ ಲಕ್ಸರಿ ಪೀಪಲ್ಸ್, ಸೊ ಅಲ್ಲಿ ಜಾಸ್ತಿ LPCD ಯೂಸ್ ಆಗುತ್ತೆ. ಹಾಸ್ಪಿಟ್ಲ್ ಅಂತೂ ಇನ್ನೂ ಹೆವಿ. ಹಾಸ್ಪಿಟ್ಲ್ ಅಂತೂ ಪರ್ ಬೆಡ್ಗೆ 350 to 450. ಅವರು ಡಿಫ್ರೆಂಟ್ ದೈನಂದಿನ ಚಲನ ಮುಗಿಸ್ಕೊಳ್ಳೋಕ್ಕೆ ಭಾಳ LPCD ಬೇಕಾಗುತ್ತೆ. ಅದಕ್ಕೆ 340. ಅರ್ಥ ಆಯ್ತಲ್ವಾ ನಿಮಗೆ? ಇವಾಗ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇವಾಗ ವಾಟರ್ ಡಿಮ್ಯಾಂಡ್ ಕ್ಯಾಲ್ಕುಲೇಷನ್ ತೊಗೋತೀನಿ. ನಿಮ್ಮ ಆಫೀಸಲ್ಲಿ 1000 ಪರ್ಸನ್ಸ್ ಇದ್ದಾರೆ. ಈ 1000 ಪರ್ಸನ್ಸು ಒಬ್ಬನು 45 ಲೀಟ್ರ್ ಯೂಸ್ ಮಾಡ್ತಾನೆ. ಅಂದರೆ 1000 × 45 ಮಾಡಿದ್ರೆ 45 KLD ಬಂತು. ಈ ಬ್ರೇಕಪ್ ತೊಗೋಣ. ಇದರಲ್ಲಿ ಬ್ರೇಕಪ್ ಅಂತಂದರೆ ಡೊಮ್ಯಾಸ್ಟಿಕ್ ಮತ್ತು ಫ್ಲಶಿಂಗ್ 20 KLD, ಇದು ಡೊಮ್ಯಾಸ್ಟಿಕ್ 25 KLD, ಟೋಟಲ್ ಬಿಕಮ್ 45 KLD ಅಲ್ವಾ?
ಸೊ ಇದು ಬಂದ್ಬಿಟ್ಟು ಬ್ರೇಕ್ ಡೌನ್ ಯಾವ ಥರ ಎಲ್ ಪಿ ಸಿ ಡಿ ಇದಾಗೋದು ಅಂತ ಎಲ್ಲ ನಿಮಗೆ ಬೇಕಾದರೆ ಮನುಷ್ಯಂದು ಇವಾಗ ನಮ್ಮ ಆ್ಯಸ್ ಪರ್ ರೆಸಿಡೆನ್ಷಿಯಲ್ಗೆ ಹೋದರೆ ಡೊಮೆಸ್ಟಿಕ್ಗೆ 90 ಯೂಸು ಫ್ಲಶಿಂಗ್ 45 ಮಾಡ್ತೀವಿ, ಟೋಟಲ್ 135 ಆಯಿತು. ಸೊ ಫಾರ್ಮುಲಾ ಟೋಟಲ್ ಆರ್ಡರ್ಮೆಂಟ್ ಪಾಪ್ಯುಲೇಷನ್ ಇಂಟು 135. ಫಾರ್ ಎಕ್ಸಾಂಪಲ್ 500 ಅಂತಂದರೆ 135, ಸೊ 45 ಬಂತು. ಫ್ಲಶಿಂಗಲ್ಲಿ ಎಲ್ ಪಿ ಸಿ ಡಿ 45, ಡೊಮೆಸ್ಟಿಕ್ 90. ಅಂದರೆ ಇವೆಲ್ಲ ಟ್ಯಾಪು ಸಿಂಕು ಇಂಕೋದು ಯೂಸ್ ಮಾಡೋಕ್ಕೆ ಫ್ಲಶಿಂಗ್ ಯೂಸ್ ಮಾಡೋದು 45 ಕೆ ಎಲ್ ಅಂತ. ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಲಿಸ್ಟ್ ಇದೆ, ಎಷ್ಟೆಷ್ಟು ಬಿಲ್ಡಿಂಗು ಯಾವೆಷ್ಟು ಎಲ್ ಪಿ ಸಿ ಡಿ ಯೂಸ್ ಮಾಡಬೇಕಂತ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ನಾನು ನಿಮಗೆ ಇವಾಗ ಡಿಪೆಂಡ್ ಅಪಾನ್ ಇವೆಲ್ಲ ಡಿಸೈನು ಕ್ರೈಟೇರಿಯಾ ಎಲ್ಲ ಹೇಳ್ಕೊಡ್ತೀನಿ 1 by 1 ಕ್ಲಾಸಸ್ಸು. ಸೊ ಟುಡೇ ವಿಲ್ ಕ್ಲೋಸ್ ದಿಸ್ ಕ್ಲಾಸ್ ಆ್ಯಂಡ್ tomorrow we'll get back to so next chapter. Thank you for watching.